2024ರ T20 ವಿಶ್ವಕಪ್ ಗೆದ್ದ ಭಾರತ 2026ರಲ್ಲಿ ಮತ್ತೆ ಟ್ರೋಫಿಯನ್ನ ಎತ್ತಿ ಹಿಡಿಯುವವರೆಗೂ ಕೂಡ ಒಂದೇ ಒಂದು ಸರಣಿಯನ್ನ ಸೋಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನೇ ಬಿಟ್ಕೊಟ್ಟಿಲ್ಲ. ಆದರೆ ಈಗ ಅದೇ ಚಾಂಪಿಯನ್ ಇಂಡಿಯಾ ಸತತ 2 ಸರಣಿಗಳನ್ನೇ ಸೋಲುವಂತ ಹೊಸ್ತಿಲಲ್ಲಿದೆ. ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ 5 ಮ್ಯಾಚ್ಗಳನ್ನು ಆಡಿದ್ರೂ ಕೂಡ ಒಂದೇ ಒಂದು ವಿಕ್ಟರಿ ಇಲ್ಲ. ಸೋಲೋದ್ರಲ್ಲೂ ಕೂಡ ವರ್ಸ್ಟ್ ಆಗಿ ಸೋಲ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 3ನೇ ಮ್ಯಾಚ್ ಬಳಿಕ ತಂಡದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಿವೆ. ಹಾಗಾದ್ರೆ ಸೋಲಿನ ಸರಣಿ ಇಷ್ಟಕ್ಕೆ ನಿಲ್ಲಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅಷ್ಟಕ್ಕೂ ಸೂರ್ಯನಿಗೆ ಸಿಕ್ಕಂತ ಸಕ್ಸಸ್ ಶ್ರೇಯಸ್ಗೆ ಯಾಕೆ ಸಿಗ್ತಾ ಇಲ್ಲ? ಸೊ ಎಲ್ಲೆಲ್ಲಿ ಎಡವಟ್ಟಾಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 202 ರನ್ಗಳ ಟಾರ್ಗೆಟ್, 76ಕ್ಕೆ ಆಲ್ಔಟ್, 125 ರನ್ಗಳ ಬಿಗ್ ಮಾರ್ಜಿನ್ ಲಾಸ್. ಯಾರನ್ನ ಬ್ಲೇಮ್ ಮಾಡೋದು, ಯಾರನ್ನ ರೆಸ್ಪಾನ್ಸಿಬಲ್ ಮಾಡೋದು? ಟೀಮೇ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ. ಐರ್ಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗಿ ಈಗ ಆಂಗ್ಲರ ನಾಡಿನಲ್ಲೂ ಕೂಡ ಹಳ್ಳ ಹಿಡಿದಿರುವಂತ ಭಾರತ ಒಂದೇ ಒಂದು ಗೆಲುವಿಗಾಗಿ ಒದ್ದಾಡ್ತಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಇರೋದಂದ್ರೆ, ಕಳೆದ ಮಾರ್ಚ್ನಲ್ಲಿ T20 ವಿಶ್ವಕಪ್ ಗೆದ್ದಿರುವಂತ ಭಾರತ ಈಗ ಜುಲೈನಲ್ಲಿ ಈ ಮಟ್ಟಿಗೆ ಕಳಪೆಯಾಗಿದ್ದು ಹೇಗೆ ಅನ್ನೋ ಬಗ್ಗೆ. ಸೂರ್ಯನಿಗೆ ಸಿಕ್ಕ ಸಕ್ಸಸ್ ಶ್ರೇಯಸ್ಗೆ ಯಾಕೆ ಸಿಕ್ತಿಲ್ಲ? ಇದೇ ನೋಡಿ ಈಗ ದೊಡ್ಡ ಸರ್ಪ್ರೈಸಿಂಗ್ ಆಗಿರೋದು. 2024ರಲ್ಲಿ ಭಾರತ ರೋಹಿತ್ ಶರ್ಮಾ ಅವರ ಅಂಡರ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿತ್ತು. ಇದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗ್ತಾರೆ. ಅವರ ನಾಯಕತ್ವದಲ್ಲಿ ಒಂದೇ ಒಂದು ಸರಣಿಯನ್ನು ಕೂಡ ಸೋಲದೆ 2026ರಲ್ಲಿ ಮತ್ತೆ ಭಾರತವನ್ನ ಚಾಂಪಿಯನ್ ಪಟ್ಟಕ್ಕೇರಿಸ್ತಾರೆ. ಸೊ ಇದೇ ವಿಶ್ವ ಚಾಂಪಿಯನ್ ಪಟ್ಟದಲ್ಲಿದ್ದಂತ ತಂಡಕ್ಕೆ ಶ್ರೇಯಸ್ ಅಯ್ಯರ್ ನಾಯಕನಾಗಿ ಬರ್ತಾರೆ. ಅಂದ್ರೆ ಸೂರ್ಯ ಬಂದಾಗ್ಲೂ ಶ್ರೇಯಸ್ ಆಯ್ಕೆ ಆದಾಗ ಭಾರತ ವಿಶ್ವಕಪ್ ವಿನ್ನರ್. ಆದ್ರೆ ನಂತರದ ಪರ್ಫಾರ್ಮೆನ್ಸ್ ಇದೆಯಲ್ಲ, ರಿಸಲ್ಟ್ ಇದೆಯಲ್ಲ, ಅದು ವರ್ಸ್ಟ್ ಹಾಗೆ ಬೆಸ್ಟ್ ಆಗಿರುವಂತದ್ದು. ಭಾರತ T20 ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಭಾರತ ಸತತ 5 ಪಂದ್ಯಗಳನ್ನು ಆಡಿದ್ರೂ ಕೂಡ ಒಂದೇ ಒಂದು ಗೆಲುವನ್ನ ಕಾಣದೇ ಇರೋದು ಇದೇ ಮೊದಲ ಬಾರಿಗೆ. ಹಾಗೆ ಒಬ್ಬ ನಾಯಕನ ಅಡಿಯಲ್ಲಿ 5 ಪಂದ್ಯಗಳಲ್ಲಿ ಸತತವಾಗಿ ಗೆಲ್ಲದೇ ಇರೋದು ಕೂಡ ಇದೇ ಫಸ್ಟ್ ಟೈಮ್ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ. ಹಾಗಂತ ಇಲ್ಲಿ ಶ್ರೇಯಸ್ರನ್ನೇ ಮಾತ್ರನೇ ರೀಸನ್ ಅಂತಲ್ಲ, ಹೆಜ್ಜೆ ಹೆಜ್ಜೆಗೂ ಕೂಡ ತಂಡದಲ್ಲಿ ತಪ್ಪುಗಳಿವೆ. ಸೊ ಭಾರತಕ್ಕೆ ಎಲ್ಲೆಲ್ಲಿ ಸ್ಟ್ರಗಲ್ ಆಗ್ತಾ ಇದೆ, ಜೊತೆಗೆ ತಪ್ಪಾಗ್ತಾ ಇರೋದು ಏನು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ತಂಡದಲ್ಲೇ ಇಲ್ಲದಂತ ಶ್ರೇಯಸ್ಗೆ ಕ್ಯಾಪ್ಟನ್ಸಿ ನೀಡಿದ್ದು ವರ್ಕ್ ಆಗ್ತಿಲ್ಲ. 3 ವರ್ಷಗಳ ಕಾಲ ಭಾರತ T20 ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಇರಲೇ ಇಲ್ಲ, ತಂಡದ ಪರ ಆಡಿರಲೇ ಇಲ್ಲ. ಸೊ ಡೊಮೆಸ್ಟಿಕ್ನಲ್ಲಿ ಆಡ್ತಾ ಇದ್ರು, ಇತ್ತೀಚೆಗೆ ಏಕದಿನ ಸರಣಿಗಳಲ್ಲಿ ಅಥವಾ ಏಕದಿನ ಪಂದ್ಯಗಳಲ್ಲಿ ಕಾಣಿಸ್ಕೊಳ್ತಿದ್ರು. ಸೊ ಅಂತ ಶ್ರೇಯಸ್ ಅಯ್ಯರ್ಗೆ ದಿಢೀರ್ ಅಂತ T20 ತಂಡಕ್ಕೆ ಕ್ಯಾಪ್ಟನ್ಸಿಯನ್ನ ನೀಡಿ ಕರೆಸ್ಕೊಂಡಿದ್ದು ಕೂಡ ಇಲ್ಲಿ ವರ್ಕ್ ಆಗಿಲ್ಲ. ಸೊ ಬಹುಶಃ ಅವರಿಗೆ ಬೇರೆಯವ್ರನ್ನ ಕ್ಯಾಪ್ಟನ್ ಮಾಡಿ ಶ್ರೇಯಸ್ಗೆ T20 ತಂಡದಲ್ಲಿ ಅವಕಾಶವನ್ನು ಕೊಟ್ಟು ಆನಂತರದಲ್ಲಿ ಅವರನ್ನ ಕ್ಯಾಪ್ಟನ್ ಮಾಡಿದ್ರೆ ಬಹುಶಃ ಅದು ವರ್ಕ್ ಆಗ್ತಿತ್ತು ಅನ್ಸುತ್ತೆ. ಬಟ್ ಈಗ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿಯನ್ನ ನೀಡಿ ಕರೆಸ್ಕೊಂಡಿದ್ದು ವರ್ಕ್ ಆಗಿಲ್ಲ. ಭಾರತಕ್ಕೆ ಇದು ದೊಡ್ಡ ಹೊಡೆತವನ್ನ ನೀಡಿರುವಂಥದ್ದು. ಇನ್ನು ತಂಡದ ಸೆಲೆಕ್ಷನ್ ಕೂಡ ಚೆನ್ನಾಗಿಲ್ಲ. ಯಾಕಂತಂದ್ರೆ ಸೊ ಇಲ್ಲಿ ಮೊದಲಿಂದಲೂ ಕೂಡ ಟೀಮ್ ಅಂತ ಅಂದಾಗ ಲೆಫ್ಟ್ ಹ್ಯಾಂಡ್ ಹಾಗೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅನ್ನ ನೋಡ್ತಾರೆ. ಟಾಪ್ 1 ಅಥವಾ ಟಾಪ್ 2 ಜೊತೆಗೆ ಓಪನರ್ ಜೋಡಿಯನ್ನು ಕೂಡ ಲೆಫ್ಟ್ ಹಾಗೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇರಬೇಕಂತ ಹೇಳಿ ನೋಡ್ತಾರೆ. ಸೊ ಸಮ್ ಟೈಮ್ಸ್ ಅದು ವರ್ಕ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಟಾಪ್ 3 ಟಾಪ್ 4 ನಂತರನಾದ್ರೂ ಕೂಡ ಇದೊಂದು ಕಾನ್ಸೆಪ್ಟ್ ಜಾರಿಗೆ ತರ್ತಾರೆ. ಆದ್ರೆ ಈಗ ಭಾರತ ಆಡ್ತಾ ಇರುವಂತಹ ತಂಡದಲ್ಲಿ 7ರಲ್ಲಿ 6 ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ ಇದ್ದಾರೆ. ಸೊ ಇದು ಎದುರಾಳಿ ಪಡೆಗೆ ಸುಲಭವಾಗಿ ತಂತ್ರವನ್ನ ಮಾಡೋಕೆ ಸಾಧ್ಯವಾಗ್ತಿರುವಂಥದ್ದು. ಈಗ ಭಾರತ ಪರ ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡ್, ಇನ್ನು ಸೂರ್ಯವಂಶಿ ಅವರು ಕೂಡ ಲೆಫ್ಟ್ ಹ್ಯಾಂಡ್. ಸೊ ನಂಬರ್ 3ನಲ್ಲಿ ಇಶಾನ್ ಕಿಶನ್, ಹಾಗೆ ನಂಬರ್ 5ನಲ್ಲಿ ಬರ್ತಕ್ಕಂಥ ತಿಲಕ್ ವರ್ಮಾ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಇವರೆಲ್ಲರೂ ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳು ಟಾಪ್ 7ನಲ್ಲಿ. ಒಬ್ರು ರೈಟ್ ಹ್ಯಾಂಡ್ ಅಂದ್ರೆ ಅದು ಶ್ರೇಯಸ್ ಅಯ್ಯರ್. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಹಾಗೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇಲ್ಲ. ಸೊ ಇದೇನಾಗ್ತಿದೆ, ಬರೀ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಗಳೇ ಇರೋದ್ರಿಂದ ಎದುರಾಳಿ ಪಡೆಯ ಬೌಲರ್ಗಳಿಗೆ ಸೊ ಅವ್ರೇನಿರುತ್ತಲ್ಲ ಆ ಒಂದು ಸ್ಟ್ರಾಟಜಿಯನ್ನು ವರ್ಕ್ ಮಾಡಿದ್ರೆ ಸಾಕು, ಎಕ್ಸ್ಟ್ರಾ ಆದಂತ ಇಲ್ಲಿ ಎಫರ್ಟ್ ಅನ್ನು ಹಾಕ್ಲೇಬೇಕಿಲ್ಲ. ಸೊ ಒಂದೇ ಲೈನಪ್ ಇರೋದ್ರಿಂದ ಈಸಿಯಾಗಿ ಅವರಿಗೆ ಬೌಲಿಂಗ್ ಮಾಡೋಕೆ ಸಾಧ್ಯವಾಗ್ತಾ ಇರುವಂತದ್ದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ, ಭಾರತ ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೆ ಹಾರ್ದಿಕ್ ಪಾಂಡ್ಯನ್ ಅಂತ ಅನುಭವಿ ಆಟಗಾರರು ಪ್ರೆಸೆಂಟ್ ಆಡ್ತಾ ಇಲ್ಲ. T20 ವಿಶ್ವಕಪ್ಗೂ ಮುನ್ನ ಇವರಿಬ್ರು ಕೂಡ T20 ತಂಡದಲ್ಲಿ, ಅದರಲ್ಲೂ ಕೂಡ ಮೇಜರ್ ಟೂರ್ನಿ ಅಥವಾ ಲೀಗ್ಗಳಂತ ಬಂದಾಗ ಇವರಿಬ್ರು ಕೂಡ ತಂಡದಲ್ಲಿ ಇರ್ತಾ ಇದ್ರು T20 ತಂಡದಲ್ಲಿ. ಬಟ್ ಈಗ ಬುಮ್ರಾಗೆ ರೆಸ್ಟ್ ಕೊಟ್ಟಿದ್ದಾರೆ, ಜೊತೆಗೆ ಪಾಂಡ್ಯ ಇಂಜುರಿಯಿಂದಾಗಿ ಹೊರಬಿದ್ದಿರೋದ್ರಿಂದ ಇವರಿಬ್ಬರ ಆಬ್ಸೆನ್ಸ್ ಏನಿದೆಯಲ್ಲ ಅದು ಕೂಡ ದೊಡ್ಡ ಹೊಡೆತ ಕೊಡ್ತಾ ಇದೆ. ಅದರಲ್ಲೂ ಕೂಡ ಪಾಂಡ್ಯ ಆಲ್ರೌಂಡರ್, ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ
ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದ್ದಂಥ ಆಟಗಾರ. ಸೊ ಅವ್ರಿಲ್ದೇ ಇರೋದು ಕೂಡ ಹೊಡೆತ ಆಗಿದೆ. ಜೊತೆಗೆ ಜಸ್ಪ್ರೀತ್ ಬುಮ್ರಾ ವರ್ಲ್ಡ್ ಕ್ಲಾಸ್ ಬೌಲರ್, ಅವ್ರೇನು 4 ಓವರ್ ಆಗ್ತಾ ಇದ್ರಲ್ಲ, ಅದು ಭಾರತಕ್ಕೆ ದೊಡ್ಡ ಬೂಸ್ಟ್ ಕೊಡ್ತಾ ಇತ್ತು. ಅವರ ಅಂಡರ್ನಲ್ಲಿ ಅಥವಾ ಅವರ ಬೌಲಿಂಗ್ನಲ್ಲಿ ರನ್ಸ್ ಕೊಡ್ತಾ ಇರಲಿಲ್ಲ ಅವರು. ಸೊ ಆ 4 ಓವರ್ಗಳಲ್ಲಿ ಪ್ರೆಷರ್ ಎದುರಾಳಿ ತಂಡಕ್ಕೆ ಕ್ರಿಯೇಟ್ ಆಗ್ತಾ ಇತ್ತು. ಬಟ್ ಈಗ ಟೀಮ್ ಇಂಡಿಯಾದಲ್ಲಿರುವಂಥ ಆಟಗಾರರ ಅಥವಾ ಬೌಲರ್ಗಳ ಪೈಕಿ ಆ ರೀತಿಯಾದಂಥ ಪ್ರೆಷರ್ ಕ್ರಿಯೇಟ್ ಮಾಡೋರು ಯಾರು ಕೂಡ ಇಲ್ಲ. ಸೊ ಇದು ಕೂಡ ಹೊಡೆತ ಕೊಡ್ತಾ ಇದೆ. ಜೊತೆಗೆ ಭಾರತದಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮಾಡಿ ವಿದೇಶಗಳಲ್ಲಿ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಇದೇನು ಆಟಗಾರ ಇದ್ದಾರಲ್ಲ, ಈಗ ಅಭಿಷೇಕ್ ಶರ್ಮಾ, ಸೂರ್ಯವಂಶಿ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, ಇವರೆಲ್ಲರೂ ಕೂಡ ಭಾರತದಲ್ಲಿ ಆಡಬೇಕಾದ್ರೆ ಅಂದರೆ IPLನಲ್ಲಿ ಆಡಬೇಕಾದ್ರೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಇವ್ರಿಗೆಲ್ಲ 25-26 ಬಾಲಲ್ಲೇ 50+ ರನ್ಸ್ ಇರುತ್ತೆ. 35-40 ಬಾಲ್ ಒಳಗೇನೆ 100 ಮಾಡ್ತಾರೆ. ಸೊ 200 ಸ್ಟ್ರೈಕ್ ರೇಟ್ ಅನ್ನೋದು ಕೂಡ ಇವರಿಗೆಲ್ಲ ಲೆಕ್ಕನೇ ಇಲ್ಲ. ಆ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ. ಆದರೆ ವಿದೇಶಿ ಪಿಚ್ಗಳಲ್ಲಿ ಆಡೋಕೆ ಸಾಧ್ಯ ಆಗ್ತಿಲ್ಲ. ಇದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ BCCIನ ತಂತ್ರಗಾರಿಕೆ. ಭಾರತದಲ್ಲಿ ಬ್ಯಾಟಿಂಗ್ ತುಂಬ ಚೆನ್ನಾಗಿರಬೇಕು. ಸೊ ಅದೇನಾಗುತ್ತೆ, ಕ್ರೇಜ್ ಹೆಚ್ಚಿಸುತ್ತೆ, ಜನರಿಗೆ ರೀಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೌಲರ್ಗಳಿಗೆ ಒಂದು ರೀತಿಯಾಗಿ ಹೊಡೆತ ಬೀಳುವಂತೆ ಬ್ಯಾಟಿಂಗ್ ಫ್ರೆಂಡ್ಲಿಯಾಗಿ ಪಿಚ್ಗಳನ್ನು ಮಾಡ್ತಿದ್ದಾರೆ. ಅಂದರೆ T20 ಫಾರ್ಮೆಟ್ನಲ್ಲಿ ಹೆಚ್ಚಿನ ರನ್ಸ್ ಬರಲಿ, ಆಗ ಕ್ರೇಜ್ ಇರುತ್ತೆ ಅಂತ. ಬಟ್ ವಿದೇಶಗಳಲ್ಲಿ ಹಂಗಿಲ್ಲ. ಸೊ ಅವರು ಬ್ಯಾಟಿಂಗ್ ಬೌಲಿಂಗ್ ಎರಡನ್ನು ನೋಡಿಕೊಂಡೇ ಪಿಚ್ ರೆಡಿ ಮಾಡ್ತಾರೆ. ಸೊ ಇದು ಕೂಡ ಭಾರತಕ್ಕೆ ಹೊಡೆತವನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳಲ್ಲಿ ಆಡಿ ರೂಢಿ ಆದಂಥವ್ರಿಗೆ ವಿದೇಶಗಳಲ್ಲಿ ಆಡೋಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಇದು ಕೂಡ ಭಾರತಕ್ಕೆ ಬ್ಯಾಕ್ ಫೈರ್ ಆಗಿರುವಂಥದ್ದು. ಮತ್ತೊಂದು ಮೈನ್ ರೀಸನ್ ಏನಂದರೆ, ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದರೆ ಮಿಡಲ್ ಆರ್ಡರ್ನಲ್ಲಿ ರನ್ಸ್ ಇಲ್ಲ. ಸೊ ಟಾಪ್ ಆರ್ಡರ್ ಈಗ ಏನು ಫ್ಲಾಪ್ ಆಗ್ತಿದೆಯಲ್ಲ, ಅಟ್ಲೀಸ್ಟ್ ಮಿಡಲ್ ಆರ್ಡರ್ನಲ್ಲಿ ಒಂದೊಳ್ಳೆ ಫೈಟ್ ಕೊಡ್ತಾರೆ ಅಂದರೆ ಅಲ್ಲಿಯೂ ಕೂಡ ಸಾಧ್ಯನೇ ಆಗ್ತಿಲ್ಲ. ಅಟ್ಲೀಸ್ಟ್ ಟಾಪ್ ಆರ್ಡರ್ ಚೆನ್ನಾಗಿ ಆಡಿದಾಗ ಮಿಡಲ್ ಆರ್ಡರ್ಸ್ನಿಂದ ರನ್ಸ್ ಕೂಡ ಬರ್ತಾ ಇಲ್ಲ. ಅದರಲ್ಲೂ ತಿಲಕ್ ವರ್ಮಾ ಅಂತೂ ಅದು ಯಾವ ಆ್ಯಂಗಲಲ್ಲಿ ಸೇರಿಸ್ಕೊಂಡಿದ್ದಾರೋ ಅಥವಾ ಅವರನ್ನು ಕಂಟಿನ್ಯೂ ಮಾಡ್ತಿದ್ದಾರೋ ಅವ್ರಿಗೆ ಗೊತ್ತು. ಬಹುಶಃ ಅವರನ್ನು ಆಡಿಸಲೇಬೇಕು ಎನ್ನುವಂಥ ಅಜೆಂಡಾದಿಂದಲೇ ಅವರಿಗೆ ವೈಸ್ ಕ್ಯಾಪ್ಟನ್ಸಿಯನ್ನು ಕೂಡ ನೀಡಿ ಕಂಟಿನ್ಯೂ ಮಾಡ್ತಿದ್ದಾರೆ, ಆಡಿಸ್ತಿದ್ದಾರೆ. ನಂಬರ್ 5ನಲ್ಲಿ ಅವರು ಸ್ಪಿನ್ನರ್ ವಿರುದ್ಧ ಚೆನ್ನಾಗಿ ಆಡ್ತಾ ಇಲ್ಲ. ಜೊತೆಗೆ ಕ್ರೂಷಿಯಲ್ ಟೈಮಲ್ಲೂ ಕೂಡ ಯಾವುದೇ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇಲ್ಲ. ಸೊ ಇದು ಪ್ಯೂರ್ ಆಗಿ ಗೊತ್ತಾಗುತ್ತೆ. ಅಥವಾ ಬೇರೆ ಯಾವ ಬ್ಯಾಟರ್ ಕೂಡ ಅಲ್ಲಿ ಮಿಡಲ್ ಆರ್ಡರ್ನಲ್ಲಿ ನಾನು ನಿಂತು ಆಡಿಸಬಲ್ಲೆ ಅಥವಾ ಆಡಬಲ್ಲೆ ಎನ್ನುವಂಥ ಯಾವ ಸಾಮರ್ಥ್ಯ ಇರುವಂಥ ಅಥವಾ ಕೇಪಬಲ್ ಇರುವಂಥ ಪ್ಲೇಯರ್ ಇದುವರೆಗೂ ಕೂಡ ಅಲ್ಲಿ ಪ್ರೂವ್ ಮಾಡಿಲ್ಲ. ಸೊ ಇದು ಕೂಡ ದೊಡ್ಡ ಹೊಡೆತವನ್ನು ಭಾರತಕ್ಕೆ ಕೊಡ್ತಾ ಇದೆ ಬ್ಯಾಟಿಂಗ್ ವಿಭಾಗದಲ್ಲಿ. ಇನ್ನು 200+ ಟಾರ್ಗೆಟ್ ಅಂದಾಗಲೇ ಭಾರತಕ್ಕೆ ಚೇಸಿಂಗ್ ಅನ್ನೋದು ಕಷ್ಟವಾಗ್ತಿದೆ. ಸೊ ಏನಿಲ್ಲಿ IPL ಅಲ್ಲಿ 200+ ರನ್ಗಳ ಟಾರ್ಗೆಟನ್ನು ಈ ಸಲ ಈಸಿಯಾಗಿ ಎಲ್ಲನೂ ಚೇಸ್ ಮಾಡ್ತಾ ಇದ್ರು. ಬಟ್ ಇಂಟರ್ನ್ಯಾಷನಲ್ ಮ್ಯಾಚಸ್ ಅಂತ ಬಂದಾಗ ಭಾರತ ತಂಡಕ್ಕೆ ಅದು ತುಂಬಾ ಕಷ್ಟ ಆಗ್ತಾ ಇರುವಂಥದ್ದು. ಕಳೆದ 6 ವರ್ಷಗಳ T20 ಇತಿಹಾಸದಲ್ಲಿ, ಅಂದರೆ ಏನು ಈ 6 ವರ್ಷಗಳ ಜರ್ನಿ ಇದೆಯಲ್ಲ, ಸೊ ಆ ಜರ್ನಿಯಲ್ಲಿ 200+ ರನ್ಗಳ ಟಾರ್ಗೆಟನ್ನು ಜಸ್ಟ್ 2 ಸಲ ಮಾತ್ರನೇ ಭಾರತ ಗೆದ್ದಿರುವಂಥದ್ದು. ಸೊ ಅಲ್ಲೇ ಗೊತ್ತಾಗುತ್ತೆ ಭಾರತಕ್ಕೆ 200+ ಟಾರ್ಗೆಟ್ ಅಂದಾಗಲೇ ಅಲ್ಲಿ ಪ್ರೆಷರ್ ಇರುತ್ತೆ. ಭಾರತ ಅಷ್ಟು ಈಸಿಯಾಗಿ ಅದನ್ನು ಚೇಸ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು. ಸೊ ಇದು ಕೂಡ ಇಂಪ್ರೂವ್ ಆಗಲೇಬೇಕಿದೆ. ಹೀಗೆ ಭಾರತ ಸೋಲಿಗೆ ತಂಡದಲ್ಲಿನ ಮಿಸ್ಟೇಕ್ಗಳೇ ಕಾರಣವಾಗಿವೆ. ರನ್ಸ್ ಬರ್ತಿಲ್ಲ, ಕ್ಯಾಪ್ಟನ್ಸಿ ವರ್ಕ್ ಆಗ್ತಿಲ್ಲ, ಎಕ್ಸ್ಪೆರಿಮೆಂಟ್ಸ್ಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳಿತಾನೆ ಇರುತ್ತೆ. ಆದರೆ ಪ್ರಶ್ನೆ ಇರುವಂಥದ್ದು ಅದಲ್ಲ, ಚೆನ್ನಾಗಿರೋ ತಂಡವನ್ನು ಹಾಳು ಮಾಡ್ತಿದ್ದಾರಲ್ಲ ಅನ್ನೋದಷ್ಟೇ ಬೇಜಾರು. ಹಾಗೆ ಈ ಸೋಲಿನ ಸರಣಿ ಇಷ್ಟಕ್ಕೆ ನಿಲ್ಲಲ್ಲ ಅನ್ನೋದು ಕೂಡ ಆತಂಕ ಇದೆ. ಸೊ ನಿಮ್ಮ ಪ್ರಕಾರ ಭಾರತದ ಸತತ ಸೋಲುಗಳಿಗೆ ಕಾರಣ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.